ನೋಡಿದ್ದೀನಿ. ಇದು ಹೊಸ ಹುಲ್ಲು, ನ್ಯೂ ಗ್ರಾಸ್, ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಅನ್ಯೂಶುವಲ್ ಗ್ರಾಸ್ ಆಲ್ಸೋ. ಇಟ್ ಈಸ್ ಹ್ಯಾವಿಂಗ್ ಅ ಕೈಂಡ್ ಆಫ್ ಅ reed or bamboo type look almost. This stick, the stem and all is very stiff and hard, and then the flower also is quite unusual. I have not seen any flower like this. Purple mix. ಅದ್ರ ಓವರಾಲ್ ಶೇಪ್ ಇದು ಅಂತ ಹೇಳೋಕ್ಕಾಗಲ್ಲ. ಏನು ಡಿಜಿಟೇರಿಯಾನೋ ಅಥವಾ ಅವೆಲ್ಲ ನೋಡ್ದಂಗೆ ಅಲ್ಲ, ಇದು ಏನೋ ವ್ಯತ್ಯಾಸ ಇದೆ. ಇದು ಸ್ಟೆಮ್ಮು ಚೇಂಜ್ ಇದೆ ಸರ್. ಸ್ಟೆಮ್ಮು ಫ್ಲವರ್ ಎಲ್ಲ ಚೇಂಜ್ ಇದೆ. ಲೀಫು ಸೆಷಲ್ ಬಿಟ್ಟಿದೆ, ಸೆಷಲ್. ಹೌದಾ, ಅದು ಗೊತ್ತಾಗಲ್ಲ ನನಗೆ. ಹೂವು ಎಲೆನೂ ಏನೋ ವ್ಯತ್ಯಾಸ ಇದೆ. ಒಟ್ಟು ಸಮ್ ಇಂಟ್ರೆಸ್ಟಿಂಗ್ ನ್ಯೂಸ್. ಇಲ್ಲಿ ಫ್ಲವರು ಕಾಣ್ತಾ ಇದೆ, ಸಣ್ಣದು ಅಂದರೆ ಸಣ್ಣದು ಫ್ಲವರು. ಪರ್ಪಲ್ ಪಿಂಕ್ ಪರ್ಪಲ್ ಮಿಕ್ಸ್. ಇಲ್ಲೆಲ್ಲೋ ಒಂದು ಸಣ್ಣ ಫ್ಲವರು. ಓಕೆ, ಸೊ ಓವರಾಲ್ ಪ್ಲಾಂಟ್ ಶೇಪು ಹಿಂಗೆ ಸೈಡ್ ವೇಸ್ ರೆಂಬೆಗಳು. ಬ್ರಾಂಚಸ್ ಆರ್ ಸ್ಪ್ರೆಡಿಂಗ್ ಸೈಡ್ ವೇಸ್. ಆ್ಯಂಡ್ ಇದೇನು ಬಿದಿರಾಗಿರ್ಬೋದೇನೋ ಇದು. ಹಾಂ, ಅದೇನಾ ಇದು? ಸ್ಟಿಫ್ ಆಗಿದೆ ರೂಟ್ಸ್ ಎಲ್ಲ. ಫಸ್ಟ್ ನಾನು ಹುಲ್ಲೆ ಅಲ್ವಾ ಏನೋ ಅಂದ್ಕೊಂಡೆ, ಆಮೇಲೆ ನೋಡಿ ಹುಲ್ಲೆ ಇದು. ಇಲ್ಲ ಸರ್, ಇಲ್ಲಿ ಇದಿದೆ ಕಡ್ಡಿ, ಸಬ್ಸೆಷಲ್ ಕಡ್ಡಿ. ಬಿಡು, ಯಾವ ಕಡ್ಡಿ? ಎಲೆ ಹೆಂಗೆ ಬರುತ್ತೆ? ಹಾಂ, ಎಲೆ ಮಧ್ಯ ಸ್ಟೆಮ್ ಅಲ್ಲ. ಹಾಂ, ಅದು ಹೆಚ್ಚಾಗಿ ಹುಲ್ಲಲ್ಲಿ ಕಾಣೋದಿಲ್ಲ. ಇದು ಹುಲ್ಲೆ ಅಲ್ವಾ ಏನೋ ಹಂಗಾದ್ರೆ. ಹುಲ್ಲೆ, ಆದರೆ ಅನ್ಯೂಶುವಲ್ ಹುಲ್ಲು, ನೋ ಡೌಟ್. ಲೀಫ್ ಕೂಡ, ಲೀಫಿನ ಶೇಪ್ ಮೇಲೆ, ಲೀಫ್ ಮೇಲೆ ಏನೋ ಒಂದು ಡಿಸೈನ್ ಎಲ್ಲ ಇದೆ. ಹತ್ತಿರದಿಂದ ನೋಡಿದರೆ ನೋಡಿ. ಹಾಂ, ಇಲ್ಲಿ ನೋಡಿ, ಈಗ ಕಾಣುತ್ತೆ ಎಲೆ ಮೇಲೆ. ಈ ಥರ ಪ್ಯಾಟರ್ನ್ ಹೆಚ್ಚಾಗಿ ಎಲೆ ಮೇಲೆ ಲೀಫು, ಇದು ಗ್ರಾಸ್ ಲೀಫ್ ಮೇಲೆ ಕಾಣಲ್ಲ ಅಲ್ಲ. ಈ ಥರ ಹಿಂಗೆ ಈ ಥರ ಪ್ಲೈನ್ ಅದು. ಸೊ ಅದೊಂದು ಗುರುತು. ಆಮೇಲೆ ಕ್ವೈಟ್ ಟಾಲ್ ಗ್ರಾಸ್, 3 to 4 ಫೀಟು. ಲೇಕ್ ಬೆಡ್ಡಲ್ಲಿ ಅಲ್ಲ, ಡ್ರೈಡ್ ಲೇಕ್ ಬೆಡ್. So it is quite an unusual grass, having some non-grass like features, at least in my eyes, including the leaf and all. So I hope enough details we could get for the identification. If not, I will try again.